ರಾಜಾಜಿನಗರ ಕುರುಬ್ರಳ್ಳಿಯಿಂದ ಬರ್ತಾ ಇದ್ದೀನಿ. ಶ್ರೀ ಕ್ಷೇತ್ರ ಹೊನ್ನಾವರ ಮಂತ್ರಾಲಯ ಅಂತ ಒನಗನಟ್ಟಿ ಹತ್ರ ಇದೆ. ತುಂಬ ಪವರ್ಫುಲ್ ಟೆಂಪಲ್ಲು. ದಯವಿಟ್ಟು ಎಲ್ಲರೂ ಒಂದ್ಸಲ ವಿಸಿಟ್ ಕೊಡಿ. ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ರಾಯರಿದ್ದಾರೆ, ನಮ್ಮದವ್ರ ಜೊತೆ ರಾಯರು ಯಾವಾಗಲೂ ಇರ್ತಾರೆ. ಸೊ ನಾನು ಒಂದು ವರ್ಷದಲ್ಲಿ ನಾನು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ 3 ಸಲ ಹೋಗಿ ಬಂದಿದ್ದೀನಿ. ರಾಯರಿದ್ದಾರೆ, ಯಾಕಂದರೆ ರಾಯರಿಗೆ ಸುಮಾರು ವರ್ಷದಿಂದ ಹೋಗ್ಬೇಕು ಅಂದ್ಕೊಂಡಿದ್ದೆ, ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಕರ್ಸ್ಕೊಂಡು ಇರಲಿಲ್ಲ ನನ್ನನ್ನು. ಆಮೇಲೆ ನನ್ಗೆ ಯಾವತ್ತೋ ಗೊತ್ತಿಲ್ಲ, ಒಂದ್ಸಲ ರಾಯರಿದ್ದಾರೆ, ರಾಯರ ಹತ್ರ ಹೋಗ್ಬೇಕು, ಒಂದ್ಸಲ ನನ್ನ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ, ರಾಯರನ್ನ ನಂಬಬೇಕು ಅಂತ. ಅಲ್ಲಿ ಹೋಗಿ ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಗೊತ್ತಿಲ್ಲ, ನನ್ನ ಲೈಫೇ ಫುಲ್ ಚೇಂಜ್ ಆಯಿತು. ಆಮೇಲೆ ಇಲ್ಲಿ ಹೊನ್ನಾವರ ಮಂತ್ರಾಲಯ ಕ್ಷೇತ್ರಕ್ಕೆ ಬರಬೇಕು ಅಂತ ಯೂಟ್ಯೂಬಲ್ಲಿ ನೋಡಿ ನಾನು ಒಂದ್ಸಲ ಹೋಗಿ ಬರೋಣ, ನೋಡೋಣ ಒಳ್ಳೇದಾಗ್ಬೋದು ಅಂತ. ಅಲ್ಲಿ ಬಂದಮೇಲೆ ತುಂಬ ನನ್ನ ಲೈಫು ಒಂಥರ ಪಾಸಿಟಿವ್ ಆಗ್ತಾ ಹೋಗ್ತು. ತುಂಬ ನೊಂದ್ಬಿಟ್ಟಿದೆ ಜೀವನದಲ್ಲಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಯಾರು ಇಲ್ಲ ಅಂದರೂ ರಾಯರು ನಮ್ಮ ಜೊತೆಲಿ ಇರ್ತಾರೆ. ನಮ್ಗೆ ಯಾರೂ ಬೇಕಾಗಲ್ಲ. ಫ್ಯಾಮಿಲಿ ಅಥವಾ ಫ್ರೆಂಡ್ಸು ಅಥವಾ ಯಾರೇ ನಾವು ನಂಬಿ ನಮಗೆ ಅವ್ರು ಮೋಸ ಮಾಡಿದ್ರು ಅವ್ರು ಯಾರೂ ನಮಗೆ ಬೇಕಾಗಲ್ಲ. ರಾಯರು ಒಬ್ಬರು ನಮ್ಮ ಜೊತೆಲಿದ್ರೆ ನಮ್ಮ ಲೈಫೇ ಚೆನ್ನಾಗಿರುತ್ತೆ. ಯಾರನ್ನಾದ್ರೂ ನಂಬೇಕಂದ್ರೆ ಒಂದ್ಸಲ ಯೋಚನೆ ಮಾಡಿ. ಆದರೆ ಯಾರನ್ನಾದ್ರೂ ನಂಬೇಕು ಅನ್ನೋದನ್ನ ಬಿಟ್ಟು ಭಗವಂತ ಇದ್ದಾನೆ, ಭಗವಂತ ಒಬ್ಬನೇ ನಮಗೆ ಅನ್ನೋದನ್ನ ಯೋಚನೆ ಮಾಡಿ ಭಗವಂತನ ನಂಬಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ. ರಾಯರು ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ರಾಯರೇ ನೀವು ಇದ್ದೇ ಇರ್ತಾರೆ, ಎಲ್ರಿಗೂ ರಾಯರು ಒಳ್ಳೇದು ಮಾಡ್ತಾರೆ. ಇದನ್ನ ನೋಡ್ತಿರೋರ್ಗೆ ಎಲ್ರಿಗೂ ನಾನು ಹೇಳ್ಕೊಡೋದು ಇಷ್ಟೇ, ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ, ರಾಯರು ಎಲ್ರ ಜೊತೆನೂ ಇರ್ತಾರೆ. ರಾಯರೇ ಎಂದವ್ರನ್ನ ಯಾವತ್ತೂ ರಾಯರು ಕೈ ಬಿಡಲ್ಲ.